ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಮಿಸ್ಟ್ರೆ ಫಂಕ್ಷನ್ ಮುಗಿಸ್ಕೊಂಡು ಬಂದಾಗಿಂದನೂ ತುಂಬ ಬೇಜಾರಿದ್ದೀರಾ? ಅಂಥದ್ದೇನಾಯಿತು? ಆಗಿರೋ ಗಾಯಕ್ಕೆ ಬರ ಹೇಳಿದ್ರೆ ಏನಾಗುತ್ತೆ ಹೇಳಿ? ಇವತ್ತು ನನ್ನ ಲೈಫಲ್ಲಿ ಆಗಿದ್ದು ಅದೇ. ನನ್ನ ಜೀವನದಲ್ಲಿ ಯಾರನ್ನ ನೋಡಬಾರ್ದು ಅಂದ್ಕೊಂಡಿದ್ನೋ ಅವ್ರ ಕಣ್ಣೆದುರುಗಡೆ ಬಂದಾಗ ನನ್ನ ಕೋಪ ನೆತ್ತಿಗೇರಿ. ಅವ್ರು ಮಾಡಿ ತಪ್ಪನ್ನ ಎಲ್ರಿಗೂ ಹೇಳಬೇಕು ಅಂತ ಮನಸ್ಸು ಹೇಳ್ತಾ ಇತ್ತು. ಎಲ್ಲರ ಮುಂದೆನೂ ಬೈದೆ. ಆದರೂ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಾಡಿದ ಮೋಸ ಅಂತದ್ದು. ಮಿಸ್ಟ್ರೆ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ತಿಳ್ಕೊಬೋದಾ? ಹೇಳಿದ್ನಲ್ಲ, ನನ್ನ ಮನಸ್ಸಿಗೆ ನೋವು ಮಾಡಿದ್ರು. ದಯವಿಟ್ಟು ಯಾರು ಏನು ಅಂತ ಕೇಳೋಕೆ ಹೋಗ್ಬೇಡಿ. ಸುಮ್ಮನೆ ನನ್ಗಳು ನಿಮ್ಗೆ ಹೇಳಿ ನಿಮ್ಮ ಮನಸ್ಸನ್ನು ನೋಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡಿ ಮಿಸ್ಟ್ರೆ, ನೀವೀಗ ನಮ್ಮ ಮನೇಲಿದ್ದೀರಾ ಅಂದಮೇಲೆ ನಿಮ್ಮ ಕಷ್ಟ ಕೇಳೋಕ್ಕೆ ನಾವು ರೆಡಿ ಇರಬೇಕಲ್ವಾ? ದಯವಿಟ್ಟು ಅದೇನಾಯಿತು ಅಂತ ಹೇಳಿ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ಹಗುರ ಆಗುತ್ತೆ. ನನ್ನ ಹುಡುಗಿನ ನನ್ನಿಂದ ದೂರ ಮಾಡಿದ ಹೆಂಗಸನ್ನ ಇವತ್ತು ನಾನು ನೋಡಿದೆ. ನನ್ನ ಕರ್ಮಕ್ಕೆ ಅವಳಿಂದಾನೇ ಅವಾರ್ಡ್ ತಗೊಳ್ಳೋಂಥ ಕೆಟ್ಟ ಗಳಿಗೆ ಬಂದಿತ್ತು. ಆದರೆ ದೇವ್ರ ದಯೆಯಿಂದ ದೀಪ ಅಲ್ಲಿಗೆ ಬಂದಿತ್ತು. ಕೊನೆಗೂ ಅವಳ ಕೈಯಿಂದನೇ ಅವಾರ್ಡ್ ತಗೊಂಡೆ. ಅಂದರೆ ನಮ್ಮ ಪುಟ್ಟಿ ಬಂದಿಲ್ಲ? ಹೌದು. ಹಾಗೆ ಅದೇ ಜಾಗಕ್ಕೆ ನಾನು ಪ್ರೀತಿಸಿದ ಹುಡುಗಿನೂ ಬಂದಿದ್ದೀನಿ. ಅಲ್ಲ ಮಿಸ್ಟ್ರೆ, ನಿಮ್ಮನ್ನು ಪ್ರೀತಿಸಿದ ಹುಡುಗಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತ ಬಂದರೆ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡದೇ ಇದ್ದಿದ್ದು ನಿಮಗೆ ಸರಿ ಅನ್ಸುತ್ತಾ? ಅವ್ರು ಅದಕ್ಕೆ ನನ್ನ ಮನೆಯಿಂದ ಹೊರಗೆ ಹಾಕುವಾಗ ನನ್ನ ಹುಡುಗಿ ಏನೂ ಮಾತಾಡದೆ ಮೌನವಾಗಿ ನಿಂತಿದ್ದು. ಅವಳು ಅವಾಗ ಮನೆ ಪರವಾಗಿದ್ಲು ಹೊರತು ನನ್ನ ಪರವಾಗಿರಲಿಲ್ಲ. ಅದರಲ್ಲೇ ಅರ್ಥ ಆಗುತ್ತಲ್ಲ ಅವಳಿಗೆ ನನ್ನ ಪ್ರೀತಿ ಬೇಡ ಅಂತ. ಅದಕ್ಕೆ ಏನೋ ಹೇಳೋಕೆ ಬಂದು ನನ್ನ ಮನಸ್ಸು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೋಗ್ಲಿ ಬಿಡಿ, ಇದೆಲ್ಲ ನನ್ನ ಲೈಫಲ್ಲಿ ಮುಗ್ದೋಗಿರೋ ಅಧ್ಯಾಯ. ಸುಮ್ಮನೆ ಅದನ್ನು ನಿಮ್ಗೆ ಹೇಳಿ ನಿಮ್ಮನ್ನು ಸಾಲ್ವ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಸೌಂದರ್ಯ ಅವರು ನನ್ನ ತಂಗಿ ಜೀವನದಲ್ಲಿ ಆಟ ಆಡ್ತಿರೋದಲ್ಲದೆ ಪಾಪ ಮೇಷ್ಟ್ರು ಅರ್ಚನಾ ಅವ್ರ ಜೀವನದಲ್ಲೂ ಆಟ ಆಡಿದಾರಲ್ಲ, ಎಷ್ಟು ಕೆಟ್ಟ ಮನಸ್ಸಿರ್ಬೇಕು ಅವ್ರದ್ದು. ಯಾವುದಕ್ಕೂ ನಾಳೆ ಪುಟ್ಟಿಗೆ ಫೋನ್ ಮಾಡಿ ಮೇಷ್ಟ್ರ ಮನಸ್ಸಲ್ಲಿ ಅರ್ಚನಾ ಅವ್ರ ಬಗ್ಗೆ ಇರೋ ಅಭಿಪ್ರಾಯನ ಹೇಳಬೇಕು. ಅಲ್ಲಿ ಅರ್ಚನಾ ಅವ್ರ ಮನಸ್ಥಿತಿ ಹೇಗಾಗಿದೆಯೋ ಏನೋ ಅದನ್ನು ಕೇಳಬೇಕು. ರೀ, ಇದನ್ನೇನು ಪಕ್ಕದಲ್ಲಿ ಇಟ್ಕೊಂಡೇ ಮಲ್ಕೊಳ್ಳೋದ ನೀವೀಗ? ನನ್ ಸುಂತ್ರ ನನ್ನ ಇಷ್ಟ, ನಿಮ್ಗೆ ಯಾಕೆ? ಸುಮ್ಮನೆ ಮಲ್ಕೊಳ್ಳಿ. ಏನೋ ಮಾಡ್ಕೊಳ್ಳಿ. ಯಾಕೆ ರಾಜ, ನಿದ್ದೆ ಬರ್ತಿಲ್ವಾ? ಲಾಲಿ ಹಾಡ್ಲಾ? ಸಾರಿ ಅದಕ್ಕೆ ನಿಮ್ಮ ಮಾತು ಕೇಳದೆ ದೀಪ ಅವ್ರನ್ನ ಎಲ್ಲರ ಮುಂದೆ ಬೈದ್ಬಿಟ್ಟೆ. ಅದಕ್ಕವ್ರು ಬೇಜಾರಾಗಿದ್ದಾರೆ. ದೀಪಂಗ್ ಬೇಜಾರಾಯ್ತು ಅಂತ ಈಗ ನೀನು ನನ್ನ ಹತ್ರ ಹೇಳಕ್ ಬದ್ಯಾ? ಇಲ್ಲ, ಬೇಜಾರಾಗಿರೋ ನಿಮಗೆ ಸಮಾಧಾನ ಮಾಡಕ್ಕೆ ಬಂದೆ. ಹಾಗೆ ನೋಡಿದ್ರೆ ನಿಮ್ಗಾಗಿರೋದು ಬರೀ ಬೇಜಾರಲ್ಲ, ಅವಮಾನ. ಅದು ನಂಗೆ ಗೊತ್ತು ಅದಕ್ಕೆ. ಆದರೆ ಎಲ್ಲರ ಮುಂದೆ ಆ ರೀತಿ ನಡ್ಕೊಂಡವನ್ನ ನೀವು ಸುಮ್ಮನೆ ಬಿಡಬಾರ್ದಿತ್ತು.
ದೀಪ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು ಅವ್ನು ಯಾಕೆ ಹಾಗೆ ನಡ್ಕೊಂಡ ಅಂತ. ಅಂದ್ರೆ ದೀಪ ನಿಂಗೆ ಅವನ ಬಗ್ಗೆ ಹೇಳಿದ್ಲಾ? ಹೌದು. ಅವ್ನ್ ಯಾರು ಅಂತ ನಿನಗೆ ಗೊತ್ತಾಯ್ತಾ? ಯಾರಂತ ಗೊತ್ತಿಲ್ಲ, ಆದರೆ ಅವ್ನು ಯಾರು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ದೀಪ ಅವ್ರು ಹೇಳಿದ್ರು. ಅದಕ್ಕೆ ಅವ್ನು ಯಾರಂತ ತಿಳ್ಕೊಳ್ಳೋಣ ಅಂತ ಬಂದೆ. ಓ, ನನ್ನ ಬಾಯಿಂದಾನೇ ಸತ್ಯ ಹೇಳಿಸ್ಬೇಕು ಅಂತ ಐಡಿಯಾ ಮಾಡಿ ಚಿರು ಹತ್ರ ಕೇಳಿಸ್ತಾ ಇದೆಯಾ ಅಂತ ಅರ್ಥ ಆಯ್ತು. ಹೇಳಿ ಅದಕ್ಕೆ, ಅವನಿಂದ ನಿಮ್ಗೇನು ಅನ್ಯಾಯ ಆಗಿದೆ? ಅವ್ನು ನಿಮ್ಗೆ ಅಷ್ಟು ಅವಮಾನ ಮಾಡಿದ್ರು ಯಾಕೆ ಅವನ್ನ ಸುಮ್ಮನೆ ಬಿಟ್ರಿ? ಅವ್ನು ಯಾರಂತ ಹೇಳಿ, ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ರಾಹುಲ್ನ ಮರ್ತಿರೋ ಚಿರುಗೆ ಮತ್ತೆ ಅವನ ಬಗ್ಗೆ ನೆನಪಾಗೋ ಥರ ಹೇಳಿದ್ರೆ ನಾಳೆ ಅದು ನನ್ನ ಬುಡಕ್ಕೆ ಬರಬಹುದು. ಯಾವುದಕ್ಕೂ ವಿಷಯ ಹೇಳ್ದೇ ಇರೋದೇ ಒಳ್ಳೇದು. ಯಾಕೆ ಮೇಡಮ್ ಮನ್ಸಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಅವ್ರು ಯಾರು ಅಂತ ನಿಮ್ಮ ಮೈದ್ನಂಗೆ ಹೇಳಿ, ಅವ್ರು ವಿಚಾರಿಸ್ಕೋತಾರೆ ಅಲ್ವಾ ಹಸ್ಬೆಂಡು? ಅದನ್ನೇ ಕೇಳ್ತಿದ್ದೀನಲ್ಲ, ಹೇಳಿ ಅದಕ್ಕೆ ಯಾಕೆ ಅವಮಾನ ಸಹಿಸ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನನಗೆ ಈಗೇನು ಕೇಳ್ಬೇಡ ಚಿರು. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಲ್ಲ ಅದಕ್ಕೆ ಅವ್ನ ಹೆಸರು ಯಾಕೆ ಹೇಳ್ತಾರ ನೀವು? ನಾಳೆ ಅವ್ನು ಇನ್ನೇನೋ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಈ ಸೌಂದರ್ಯಗೆ ಯಾರಾದರೂ ಏನಾದರೂ ಅಪಾಯ ಮಾಡಕ್ಕೆ ಬಂದರೆ ಅವರನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವನ ಬಗ್ಗೆ ಹೇಳೋ ಟೈಮ್ ಬಂದಾಗ ನಿನಗೆ ಖಂಡಿತ ಹೇಳ್ತೀನಿ. ಈಗ ಫೋರ್ಸ್ ಮಾಡಬೇಡ. ಆಯ್ತು. ಅಲ್ಲ ಮೇಡಮ್, ಅವ್ರ ಬಗ್ಗೆ ನೀವು ಒಬ್ಬರೇ ಕೊಡಕ್ತಿದ್ರೆ ನಮಗೆ ನೋವಾಗಲ್ವಾ? ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ಮನ್ಸು ಅಗ್ರ ಆಗತ್ತೆ. ಆ ವಿಷಯ ಬಿಡು. ಪಾಪ ಯಾರೋ ಮಾಡಿದ ತಪ್ಪಿಗೆ ಎಲ್ಲ ಮುಂದೆ ನೀನು ಬಯಸ್ಕೊಂಡಾಗಾಯ್ತು. ಸಾರಿ ದೀಪಾ. ವಾ, ಮೈದ್ನನ್ ಮುಂದೆ ನಾನು ಎಷ್ಟು ಒಳ್ಳೆಯನು ಅಂತ ತೋರ್ಸ್ಕೊತಿದ್ದೀರಾ ಅಂತ ಗೊತ್ತಾಯ್ತು. ಇರ್ಲಿ, ಇದಕ್ಕೆಲ್ಲ ಟೈಮ್ ಬಂದಾಗ ಸರಿಯಾಗಿ ಉತ್ತರ ಕೊಡ್ತೀನಿ. ನಿನ್ನೆ ಮೊನ್ನೆ ಬಿದ್ದಿರೋ ಮಳೆಗೆ ಹುಟ್ಟಿರೋ ಅಣಬೆ ನೀನು. ಸುನಾಮಿ ನೋಡಿರೋ ನನ್ನ ಕಣ್ಣು ಮುಂದೆ ಗುಡುಗು ಮಿಂಚಿನ ಆರ್ಭಟ ತೋರ್ಸೋದಕ್ಕೆ ಬಂದ್ರೆ ಹೆದರ್ಕೊಂಡು ಮರದ ಕೆಳಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಭ್ರಮೆನ ಹೇಗೆ ವಾಸ್ತವಕ್ಕೆ ತರಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೋಗ್ಲಿ ಬಿಡಿ ಅದಕ್ಕೆ. ಹಾಗೆ ನೋಡಿದ್ರೆ ದೀಪ ಅವ್ರಿಗೆ ಬೈದಿದ್ದು ನಾನು, ಅವ್ರಿಗೆ ಸಾರಿ ಕೇಳಬೇಕಾಗಿದ್ದು ನಾನು. ಆದರೆ ನನ್ನ ಪರವಾಗಿ ನೀವು ಕೇಳಿದ್ರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ದೊಡ್ಡತನ ಏನಂತ. ತಪ್ಪು ಮಾಡಿದಾಗ ಮಾತ್ರ ಕ್ಷಮೆ ಕೇಳೋದಲ್ಲ ಚಿರು. ನಮ್ಮಿಂದ ಇನ್ನೊಬ್ಬರ ಮೇಲೆ ಅಪವಾದ ಬಂದಾಗ ಅದನ್ನು ತಡೆಯೋಕ್ಕಾಗದೆ ಹೋದಾಗ್ಲೂ ಕ್ಷಮೆ ಕೇಳ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.